ಹಾಯ್ ಎವ್ರಿವನ್, ವೆಲ್ಕಮ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ನಾನು ಇವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನು ಬಂದು 5 ಎಕರೆ ಇರ್ತಕ್ಕಂಥ ಒಂದು ಖಾಲಿ ಜಮೀನು. ಈ ಜಮೀನು ತಾರೋಡಿಂದ ಕೇವಲ 200 ಮೀಟರ್ ದೂರದಲ್ಲಿದೆ. ನಿಮಗೆ ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ. ನೀವು ತಾರೋಡಿಂದ ಈ ಜಮೀನಿಗೆ ನಕಾಶೆ ರೋಡ್ ಮುಖಾಂತರ ಬರಬೇಕು. ಈ ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಈ ಜಮೀನು ಚಳ್ಳಕೆರೆಯಿಂದ ಕೇವಲ 12 ಕಿಲೋಮೀಟರ್ ದೂರ ಇದೆ. ಹಾಗೆ ಹಿರಿಯೂರಿಂದ ಈ ಜಮೀನಿಗೆ 35 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನಿಗೆ ಟೋಟಲ್ ಆಗಿ 200 ಕಿಲೋಮೀಟರ್ ಅಂದರೆ 200 ಕಿಲೋಮೀಟರ್ ಆಗುತ್ತೆ. ನೀವು ಇಲ್ಲಿ ಲಾಸ್ಟಲ್ಲಿ ಕಂಬ ಕಾಣಿಸ್ತಿದೆ ನೋಡಿದ್ರಲ್ಲ, ಸೊ ಅಲ್ಲೇ ಈ ಜಮೀನಿಗೆ ತಾರೋಡ್ ಇದೆ. ಅಲ್ಲಿಂದ ನೀವು ನಕಾಶೆ ರೋಡ್ ಮುಖಾಂತರ ಬರಬೇಕು. ಇದು 200 ಮೀಟರ್ಗಿಂತ ಕಡಿಮೆನೇ ಇದೆ. ಬನ್ನಿ ಈ ಜಮೀನು ಹೇಗಿದೆ ಅಂತ ನಾವು ನೋಡೋಣ. ಮೊದಲನೇದಾಗಿ ಈ ಜಮೀನಿನ ಬೌಂಡ್ರಿ ನೋಡೋದಾದರೆ, ಈ ಜಮೀನಿನ ಬೌಂಡ್ರಿ ನಿಮಗೆ ಬಲಭಾಗದಲ್ಲಿ ಕಾಣಿಸ್ತಾ ಇದೆ ನೋಡಿ. ಬೌಂಡ್ರಿ ಅಷ್ಟಕ್ಕೊಂದು ಕ್ಲಿಯರಾಗಿ ಕಾಣಲ್ಲ, ಯಾಕಂದರೆ ಈ ಜಮೀನಿಗೆ ರೀಸೆಂಟಾಗಿ ತೊಗರಿ ಕಟಿಂಗ್ ಮಾಡಿದ್ದಾರೆ. ನಿಮಗೆ ಜಮೀನಿನ ಒಂದು ಸೈಡ್ಗೆ ತಂತಿ ಬೇಲಿ ವ್ಯವಸ್ಥೆ ಇದೆ. ಹಾಗೆ ಎಂಡಲ್ಲಿ ನಿಮಗೆ ಒಂದು ಬದಿ ಕಾಣಿಸ್ತಾ ಇದೆ ನೋಡಿ, ಜೋಳ ಹಾಕ್ಕೊಂಡಿದ್ದಾರೆ. ಅದರ ಕೆಳಗಡೆ ಒಂದು ಬದಿ ಕಾಣಿಸ್ತಿದೆಯಲ್ಲ, ಅಲ್ಲಿವರೆಗೂ ಈ ಜಮೀನು ಹೋಗುತ್ತೆ. ಈ ಜಮೀನಿನ ಎಡಭಾಗಕ್ಕೆ ಫಾರೆಸ್ಟ್ ಇದೆ. ಅದರ ಪಕ್ಕ ಎಲ್ಲ ನಿಮಗೆ ಸುಮಾರು ಜಾಲಿ ಗಿಡಗಳೆಲ್ಲ ಬೆಳ್ಕೊಂಡಿದ್ದಾವೆ ನೋಡಿ. ಇದೆಲ್ಲ ಈ ಜಮೀನಿನ ಎಡಭಾಗದ ಬೌಂಡ್ರಿ. ನಿಮಗೆ ಬಲಭಾಗಕ್ಕೆ ಒಂದು ಸೈಡ್ ತಂತಿ ಬೇಲಿ ವ್ಯವಸ್ಥೆ ಮಾಡಿದ್ದಾರೆ ಪಕ್ಕದ ರೈತರು. ಈ ಜಮೀನು ತುಂಬ ಚೆನ್ನಾಗಿದೆ. ಸ್ಕ್ವೇರ್ ಶೇಪಲ್ಲಿದೆ, ಫ್ಲಾಟ್ ಆಗಿದೆ. ಇವರು ರೀಸೆಂಟಾಗಿ ತೊಗರಿ ಹಾಕ್ಕೊಂಡಿರೋದು ಕಟಿಂಗ್ ಮಾಡಿದ್ದಾರೆ. ಇದು ಪ್ಯೂರ್ ರೆಡ್ ಸಾಯಿಲ್ ಇದೆ ಈ ಜಮೀನು. ಈ ಜಮೀನಿನ ಉದ್ದ ಬಂದು ಪೂರ್ವ ಮತ್ತು ಪಶ್ಚಿಮ ದಿಕ್ಕಿಗೆ ಬರುತ್ತೆ. ಉದ್ದ ಸ್ವಲ್ಪ ಕಡಿಮೆ ಬರುತ್ತೆ. ಹಾಗೆ ಈ ಜಮೀನಿನ ಅಗಲ ಬಂದು ಉತ್ತರ ಮತ್ತು ದಕ್ಷಿಣ ದಿಕ್ಕಿಗೆ ಬರುತ್ತೆ. ನಿಮಗೆ ಉತ್ತರ ಮತ್ತು ದಕ್ಷಿಣ ದಿಕ್ಕು ಬಂದು ಜಾಸ್ತಿ ಅಗಲ ಬರುತ್ತೆ. ಈ ಜಮೀನು ಚೆನ್ನಾಗಿದೆ. ಇದೊಂದು ಒಳ್ಳೆ ರೆಡ್ ಸಾಯಿಲ್ ಇದು. ಈ ಜಮೀನಲ್ಲಿ ನೀವು ಬೋರ್ ಹಾಕ್ಸ್ಕೋಬೇಕು. ಇದು ಖಾಲಿ ಜಮೀನಾಗಿರೋದ್ರಿಂದ ನೀವು ಬೋರ್ ಹಾಕ್ಸ್ಕೋಬೇಕಾಗುತ್ತೆ. ನೋಡಿ ಇಲ್ಲಿ ರೆಡ್ ಸಾಯಿಲ್ ಎಷ್ಟು ಚೆನ್ನಾಗಿದೆ. ಎಲ್ಟಿ ಲೈನು ನಿಮ್ಗೆ ಇಲ್ಲೇ ಹತ್ರ ಸಿಗುತ್ತೆ. ಈ ಜಮೀನಲ್ಲೇ ಬೋರ್ ಹಾಕ್ಸ್ಕೊಂಡಿದ್ದಾರೆ ಪಕ್ಕದ ರೈತರು. ನೀರು ಚೆನ್ನಾಗೇ ಬಿದ್ದಿದೆ ಅವ್ರಿಗೆ. ನೀವು ಈ ಜಮೀನಿಗೆ ನೀವು ಬೋರ್ ಹಾಕ್ಸ್ಕೊಂಡು TC ವ್ಯವಸ್ಥೆನ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಸುಮಾರು ತೋಟಗಳಿದ್ದಾವೆ. ಅಕ್ಕಪಕ್ಕ ರೈತರು ಸುಮಾರು ಅಡಿಕೆ ತೋಟಗಳು ಎಲ್ಲ ಮಾಡಿದ್ದಾರೆ. ಹೊಸದಾಗಿ ಎಲ್ಲ ಅಡಿಕೆ ತೋಟ ಮಾಡಿದ್ದಾರೆ. ಇಲ್ಲಿ ಬೋರ್ ಹಾಕ್ಸ್ಕೊಂಡ್ರೆ ಇಲ್ಲಿ ನೀರು ಬೀಳುತ್ತೆ. ಜಮೀನು ಇದು ರೆಡ್ ಸಾಯಿಲ್ ಆಗಿರೋದ್ರಿಂದ ನೀವು ಯಾವ ಥರ ಬೆಳೆ ಬೇಕಾದರೂ ಈ ಜಮೀನಲ್ಲಿ ಬೆಳಿಬಹುದು. ಇದು ತಾರೋಡ್ ಹತ್ರ ಇದೆ, ಹಾಗೆ ವಿಲೇಜು ಹತ್ರ ಇದೆ. ಇಲ್ಲಿ ಹೊಸದಾಗಿ ಸುಮಾರು ರೈತರು ಇಲ್ಲಿ ಜಮೀನನ್ನು ತಗೊಂಡು ಇಲ್ಲ ಅಡಿಕೆ ತೋಟ ಮಾಡ್ಕೊಂಡಿದ್ದಾರೆ. ಫೆನ್ಸಿಂಗ್ ವ್ಯವಸ್ಥೆನೂ ಮಾಡಿದ್ದಾರೆ. ಈ ಜಮೀನು ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು, ಕಸ್ಬಾ ಹೋಬಳಿಗೆ ಬರ್ತಕ್ಕಂಥ ಒಂದು ಜಮೀನಿದು. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ದಾರಿದು ಏನು ಸಮಸ್ಯೆ ಇಲ್ಲ. ಈ ಜಮೀನನ್ನು ನೋಡಬೇಕಂದ್ರೆ ನೀವು ಚಳ್ಳಕೆರೆ ಟು ಹಿರಿಯೂರಿಗೆ ಹೋಗೋ ಮಾರ್ಗದಲ್ಲಿ ಬರಬೇಕಾಗುತ್ತೆ. ನಾನು ಅವಾಗಲೇ ಹೇಳಿದಾಗೆ ಇದಕ್ಕೆ ನೀವು TC ಮತ್ತು ಬೋರಿನ ವ್ಯವಸ್ಥೆ ಮಾಡಿಕೊಂಡ್ರೆ ಇದೊಂದು ಒಳ್ಳೆ ಜಮೀನು. ನೀವು ಚಳ್ಳಕೆರೆ ಸರೌಂಡಿಂಗಲ್ಲಿ ಏನಾದರೂ ಒಂದು 10 to 15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಒಂದು ಒಳ್ಳೆ ಜಮೀನಿನ ಏನಾದರೂ ನೀವು ನೋಡ್ತಾ ಇದ್ದೀರ ಅಂದರೆ ಇದೊಂದು ಒಳ್ಳೆ ಜಮೀನಿದು. ಸುಮಾರು ತೋಟಗಳಿದ್ದಾವೆ. ಇಲ್ಲಿ ಹೊಸದಾಗಿ ತೋಟ ಮಾಡಿದ್ದಾರೆ. ನೀವು ಈ ಜಮೀನಿಗೆ ಬೋರಿನ ವ್ಯವಸ್ಥೆ ಮಾಡಿಕೊಂಡ್ರೆ ಇದನ್ನ ಒಂದು ಒಳ್ಳೆ ಅಗ್ರಿಕಲ್ಚರ್ ತೋಟ ಆಗಿ ಕನ್ವರ್ಟ್ ಮಾಡ್ಬೋದು. ನೋಡಿ ಇಲ್ಲಿ ಜಮೀನ ಪಕ್ಕ ಸುಮಾರು ತೋಟ ಇದಾವೆ ಅಂತ ನಾನು ಹೇಳಿದೆ ಅಲ್ವಾ.
ನೋಡಿ, ಇವರು ಬೋರ್ ಹಾಕ್ಸ್ಕೊಂಡಿದ್ದಾರೆ, ಪಕ್ಕದಲ್ಲಿರ್ತಕ್ಕಂಥ ರೈತರು. ಹಾಗೆ ಈ ಜಮೀನಿನ ಬಲಭಾಗದಲ್ಲೂ ಸುಮಾರು ನೀರಾವರಿ ತೋಟಗಳಿದ್ದಾವೆ. ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು, ಹೊಸದಾಗಿ ಅಡಿಕೆ ತೋಟ ಮಾಡಿದ್ದಾರೆ ಅಲ್ಲಿ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನು ಮಾರ್ತಿದ್ದಾರೆ. ಈ ಜಮೀನಿನ ಪ್ರೈಸು 1 ಎಕರೆಗೆ 16.5 ಲಕ್ಷದಿಂದ 17 ಲಕ್ಷ ಫೈನಲ್ ಆಗಿ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದರೂ ಜಮೀನನ್ನು ತಗೋಬೇಕು ಅಥವಾ ಜಮೀನನ್ನು ಮಾರಬೇಕು ಅನ್ನೋ ಒಂದು ಪ್ಲ್ಯಾನಲ್ಲಿದ್ದರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ಇವತ್ತಿನ ವಿಡಿಯೋ. ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.